ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈಗ ಸಡನ್ನಾಗಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಿಂಡಿಗೆ ಕುಡಿಯೋ ಚಿಕ್ಕಪ್ಪನ ಮನೆಗೆ ಬಂದಿದ್ವಿ. ತಿಂಡಿ ತಿನ್ಕೊಂಡು ಆದಮೇಲೆ ಇಲ್ಲಿಂದ ಒಂದು ಎಂಗೇಜ್ಮೆಂಟ್ ಇದೆ. ಸೊ ಆ ಎಂಗೇಜ್ಮೆಂಟ್ ಫಂಕ್ಷನ್ಗೆ ರೆಡಿಯಾಗಿ ಹೋಗಬೇಕು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಟೈಮಿಂಗ್ಸ್ ಬಂದೆ ನೋಡಿ ನಾನು ಸಂಡೇ ಮಾರ್ನಿಂಗ್ಗೆ ನೋಡಿ ಚಿಕನ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಮಸಾರಾಜಕ್ಕ ಅವರು ಮಾಡ್ತಾ ಇದ್ದಾರೆ. ಇದು ಚಿಕನ್ ಫ್ರೈ ಗೈಸ್, ಸಾರಿ ರಾಂಗ್ ಇನ್ಫಾರ್ಮೇಶನ್. ಇಲ್ಲಿ ಬಿರಿಯಾನಿ ರೆಡಿ ಆಗಿದೆ, ಬಿರಿಯಾನಿ ಆಗಿದೆ. ಅಣ್ಣ ಹಾಯ್. ಇಷ್ಟಮ್ಮ ಎಲ್ಲಿ ನಿಂಗೆ ಚಿಕನ್ ಗ್ರೇವಿಯಾ? ಗ್ರೇವಿ ಅಲ್ಲ, ಯಾಕೆ ಇದು ಯಾಕೆ ಎಲ್ಲ ನಾನು ತಟ್ಟೆಗೆ ಹಾಕಿದ್ಯಾ ಮನು? ಎಸ್ ಗೈಸ್, ಫೈನಲಿ ರೆಡಿ ಆಗೈತು. ಇವಾಗ ಹೊರಡಬೇಕು. ಸೊ ಬನ್ನಿ ಹೋಗುವ. ಈಗ ನಮ್ಮ ಏರಿಯಾ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಶಿವಣ್ಣ ಅವ್ರದ್ದು ಎಂಗೇಜ್ಮೆಂಟ್ ಇರೋದು. ಎಲ್ಲ ಬಾಯ್ಸು ಜಾಯಿನ್ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಹಾಯ್ ಎಲೆ ತಾಕ್ತಿರ್ತಾರೆ ಗೊತ್ತಾ? ಅಲ್ಲೊಬ್ಬ ಈಗ ಐರನ್ ಮಾಡಿಸ್ಕೊಳಕ್ ಹೋಗೋನೆ. ಟೈಮ್ ಬಂದು 2 ಗಂಟೆ. ಇನ್ನೂ ನಾವು ಕೇಕ್ ತಗೊಂಡು ಹೋಗೋದು ಯಾವಾಗ ಅಂತ. ಫೈನಲಿ ಎಂಗೇಜ್ಮೆಂಟ್ ಪ್ಲೇಸ್ ಹತ್ರ ಬಂದ್ವಿ. ಬಟ್ ಇನ್ನಿಬ್ರು ಕೇಕ್ ವೇಟ್ ಮಾಡ್ತಿದೀವಿ. ಇನ್ನಿಬ್ರು ವೇಟ್ ಮಾಡಿ ಕೇಕ್ ವೇಟ್ ಮಾಡ್ತಿದೀವಿ. ನಾನು ಬೆಳಗ್ಗೆನೇ ಹೇಳಿದೆ ನಮ್ಮ ಈ ಟೀಮ್ ಬಂದು ಗಣಪತಿ ಫಂಕ್ಷನಲ್ಲಿ ಬಿಲ್ಡ್ ಆಗಿದ್ದ ಟೀಮು. ಸೊ ಈ ಟೀಮಲ್ಲಿ ಶಿವಣ್ಣಂದು ಎಂಗೇಜ್ಮೆಂಟ್ ಇತ್ತು. ಸೊ ಎಲ್ಲರೂ ಹೋಗಿದ್ವಿ. ಇವಾಗ ಏನಂತ ಕೂಗ್ಬೇಕು ಹೇಳಿ? ಜಾಲಿ ಜಾಲಿ ಜಲ್ದಿ ಮಾಡಿ. ಕಟ್ ಮಾಡ್ರೆ ಸೈಡ್ ಬೈ ಹಂಗ್ ಸೈಡ್ ಎಲ್ಲ ಕಂಗ್ ಕೂಗ್ರೋ ಬರ್ತಡೇ ಎಲ್ಲ ಕಲೆ ಜಾಲಿ ಜಾಲಿ ಅಂತ ನಾನು. ಅದಕ್ಕೆ ನಮ್ಮ ಟೀಮ್ ಇದು ಬಾಯ್ಸ್ ಟೀಮ್. ನಂಗೆ ಇಲ್ಲಿ ಅವ್ರನ್ನೂ ಮಾಡು ಬಾಯ್ಸ್. ಹಾಯ್ ಬಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನೋಡಲ್ಲ ಅವ್ನು ಮಾಡು. ಅಜಯ್ ಕಾಣಿಸ್ತಿಲ್ಲ. ಓಯ್ ಚಿರು, ನಿಮ್ಮಿಬ್ರದ್ದು ಜಾಸ್ತಿ ಆಯ್ತು. ನಮ್ಮ ಟೀಮ್ ಇದು, ನಮ್ಮ ಬಾಯ್ಸ್ ಟೀಮ್, ನಮ್ಮ ಏರಿಯಾ ಟೀಮ್. ಪವನ್ ಗಯಾ. ಫೈನಲಿ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಊಟಕ್ಕೆ ಬಂದ್ವಿ. ಸೊ ಊಟ ಮಾಡ್ಕೊಂಡು ಜಾಸ್ತಿ ಹೊತ್ತೇನಿರಲಿಲ್ಲ, ತುಂಬ ಬಿಸಿಲಿತ್ತು. ಹಂಗಾಗಿ ಎಲ್ಲ ಹೊರಟ್ಬಿಟ್ವಿ. ಫಂಕ್ಷನ್ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಏನಾಯ್ತು ಅಂತ ನಿಧಾನ, ಡಾಕ್ಟರ್ ಬರ್ತೈತೆ ಫ್ರೆಂಡ್. ಎಸ್ ಗೈಸ್, ಇವಾಗ ತಾನೆ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ. ಮಾರಿ ಹಬ್ಬ ಇವತ್ತು. ನಮ್ಮ ರಾಜಣ್ಣವರ ಮನೆ ರೋಡಲ್ಲಿ ಇವತ್ತು ಮಾರಿ ಹಬ್ಬ ನಡೀತಾ ಇದೆ. ನಮ್ಮ ಅಕ್ಕ ಅವರು ಇಲ್ಲಿ ಟೊಂಬಿಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಹೋಗ್ತಾ ಇದೀವಿ ಅವ್ರ ಜೊತೆಗೆ. ಇವರೆಲ್ಲ ಫುಲ್ ಹೋಳಿ ಆಡಿದ್ದಾರೆ. ನಾವು ಮಿಸ್ಸು ಬರೋಕ್ಕಾಗಲಿಲ್ಲ. ಬಂದಿದ್ರೆ ಹೋಳಿನೂ ಆಗಿರೋದು, ಬರಲಿಲ್ಲ. ಟೆಂಪಲ್ ಹತ್ರ ದೇವ್ರ ಸಾಂಗ್ ಹಾಕಿದ್ರು. ಸೊ ಹಾಗಾಗಿ ಮ್ಯೂಟ್ ಮಾಡಿದ್ದೆ. ನಾವು ದಿವ್ಯಾಕನ ಮನೆ ಹತ್ರ ಮಾರಿ ಹಬ್ಬಕ್ಕೆ ಹೋಗಿದ್ವಿ. ಅದೇ ಟೈಮ್ಗೆ ಪುನಿ ಫ್ಯಾಮಿಲಿಲಿ ಒಬ್ಬರು ಮದುವೆ ಆದ ಹೊಸ ಮದುವೆ ಹೆಣ್ಣುಗಳನ್ನ ಅವತ್ತೂ ಕರೀತಾರಲ್ಲ, ಮದುವೆಗೆ ಆಲ್ರೆಡಿ 3 ಮಂತ್ ಆಗಿದೆ, ಇನ್ನೂ ಕರೀತಾ ಇದ್ರು. ಸೊ ಅಲ್ಲಿಗೆ ಹೊರಟ್ವಿ ನಾವು. ಫಂಕ್ಷನ್ಗೆ ಇರಲಿಲ್ಲ ಇಲ್ಲಿ ಮಾರಿ ಹಬ್ಬಕ್ಕೆ. ನಾನು ಊಟದಷ್ಟೇ ವೀಡಿಯೋ ಮಾಡಿಕೊಂಡೆ, ಬೇರೇನೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಚಿಕನ್ನಲ್ಲೇ 4 ಥರ ವೆರೈಟಿ ಮಾಡಿದರು. ಮಟನ್ ಮಾಡಿದರು, ಗೀ ರೈಸ್ ಮಾಡಿದರು. ಅವರು ಮಟನ್ ತಿನ್ನಿ ಅಂತಿದ್ರು. ನನ್ನ ತಂಗಿನೂ ಮಟನ್ ತಿನ್ನಲ್ಲ. ಇಷ್ಟೊಂದೆಲ್ಲ ಸೈಡ್ಸ್ ಚಿಕನ್ನೇ ಕೊಟ್ಬಿಟ್ಟು ಮಟನ್ ಹೆಂಗೆ ತಿನ್ನೋಕ್ಕಾಗುತ್ತೆ? ನಾವು ಅಷ್ಟೇನು ಮಟನ್ ತಿನ್ನಲಿಲ್ಲ. ಸೊ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾನು ಒಂದು 2-3 ಲಾಗಲ್ಲಿ ಹೇಳಿದೆ ಹೇರ್ ಕಟ್ ಮಾಡಿಸ್ಬೇಕಂತ, ಮಾಡಿಸಿರಲಿಲ್ಲ. ಬಟ್ ಇದು ಕ್ಲಿಪ್ಪಿಂಗ್ಸು ಅಪ್ಪು ಸರ್ ಬರ್ಡೇ ಲಾಗಲ್ಲಿ ಬರಲ್ಲ, ಬೇರೆದ್ರಲ್ಲಿ ಬರುತ್ತೆ. ಸೊ ಇವತ್ತು ಹೇರ್ ಕಟ್ ಮಾಡಿಸ್ತೀನಿ. ನನ್ನ ಹೇರ್ ಕಟ್ ಹೇಗಿರುತ್ತೆ ಅಂತ ನೋಡೋರಿ ಬನ್ನಿ. ಹೇರ್ ಕಟ್ ಮಾಡ್ಸೋಕ್ಕೆ ಬೇಜಾರಾಗ್ತೈತೆ. ಅಮ್ಮನೂ ಬೈತಾ ಇದ್ದಾರೆ ಬೇಡ ಅಂತ. ಬಟ್ ನಾನು ಅಂದ್ಕೊಂಡಿದ್ದೀನಿ ಮಾಡಿಸ್ಬೇಕಂತ. ತುಂಬ ಕೌಟ್ಲೆಲ್ಲ ಹೊಡೆದ್ಬಿಟ್ಟಿದೆ. ಸೊ ಹಾಗಾಗಿ ಹೇರ್ ಕಟ್ ಮಾಡಿಸ್ತೀನಿ. ನನ್ನ ಹೇರ್ ಇಷ್ಟು ಲಾಂಗ್ ಇದೆ. ಇವಾಗ ಕಟ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗುವ. ಸೊ ನಾನು ಯಾವ ಹೇರ್ ಕಟ್ ಮಾಡಿಸ್ತೀನಿ, ಫೈನಲ್ ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ನೋಡ್ತಾ ಇರಿ ವಿಡಿಯೋನ ಕೊನೆವರೆಗೂ. ಈ ಥರ ಇದೆ ಇವಾಗ ನನ್ನ ಹೇರ್ ಬಂದುಬಿಟ್ಟು. ಸೊ ನೋಡುವ ಬನ್ನಿ. ನನ್ನ ಹೇರ್ ಇವಾಗ ಇಷ್ಟು ಉದ್ದ ಇದೆ. ಸೊ ಗೈಸ್ ಬನ್ನಿ ಕಟ್ ಮಾಡ್ಸಕ್ಕೆ ಹೋಗುವ.
ಪಾರ್ಲರಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರು. ಸೊ ಹಾಗಾಗಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನನಗೆ ಏರ್ ಕಟ್ ಮಾಡ್ಸೋಕ್ಕೆ ನಿಜವಾಗ್ಲೂ ಹೊಟ್ಟೆ ಉರಿತಾಯಿತ್ತು. ಬಟ್ ಫುಲ್ ತುದಿ ಎಲ್ಲ ಕೌಟ್ಲು ಹೊಡೆದ್ಬಿಟ್ಟಿತ್ತು, ಹಂಗಾಗಿ ಕಟ್ ಮಾಡಿಸ್ತಿದ್ದೆ. ಈ ಸ್ಟೇರು ಮತ್ತೆ ಬೆಳ್ಸೋಕ್ಕೆ ನಾನು ಎಷ್ಟು ಕಷ್ಟಪಡಬೇಕೋ ಏನೋ. ನಾನು ಲಾಂಗ್ ಲೇಯರ್ ಮಾಡಿಸ್ಬೇಕಂತ ಹೋದೆ. ಬಟ್ ಅಕ್ಕ ಹೇಳಿದ್ರು ನಿಂದು ತುದಿ ತುಂಬ ಕೌಟ್ಲು ಹೊಡೆದ್ಬಿಟ್ಟಿದೆ, ಹಾಗೆ ಏರ್ ಸಣ್ಣ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾರ್ಟೇ ಮಾಡಿದ್ರು. ಬಟ್ ನಾನು ಲಾಂಗ್ ಮಾಡ್ಸೋಕೆ ಹೋಗಿದ್ದೆ. ಬಟ್ ಇಷ್ಟ ಆಯಿತು. ನಾನು ಮಾಡಿಸಿದ್ದು ಲೇಯರ್ ಕಟ್ಟು.